ಹನಿಮೂನ್ ಅಂದರೆ ಗಂಡ ಹೆಂಡ್ರು ಒಟ್ಟೊಟ್ಟಿಗೆ ಜೊತೆಯಾಗಿ ಒಂದು ಕ್ಷಣನೂ ಬಿಡದೆ ಒಟ್ಟಿಗೆ ಅಡ್ಕೊಂಡಿರೋದು. ಆಮೇಲೆ ಒಂದೇ ಐಸ್ ಕ್ರೀಮ್ನ ಚಪ್ಪರ್ಸ್ಗ ಹೊಡೆಯೋದು, ಬೆಟ್ಟ ಸಮುದ್ರ ಅಂತ ಓಡಾಡೋದು, ಮಚ್ಚ ಪೂರ್ತಿ ಉಳ್ಳಾಡೋದು. ಅಪ್ಪಯ್ಯ ಹೇಳಿದ್ರಲ್ಲ ಎಲ್ಲರ ಹೊರಗಡೆ ಹೋಗ್ಬನ್ನಿ ಅಂತ, ಅದ್ರ ಬಗ್ಗೆ ಏನು ಯೋಚನೆ ಮಾಡಿದ್ರೆ? ಅದು ನೀವೇನು ಹೇಳ್ತಿರೋ ಹಾಗೆ. ಹಂಗಂದ್ರೆ ಹೆಂಗೆ? ಈಗ ನಿಮಗೂ ಆಸೆಗಳು ಅಂತ ಇರ್ತಾವಲ್ವಾ, ಅದಕ್ಕೆ ಏನಾರ ಹೇಳಿ. ಇನ್ನೇನು ಹೇಳಿ ರಾಮೋರೆ, ಈ ವಿಷಯದಲ್ಲಿ ನೀವೇನು ಹೇಳಿದ್ರು ನನಗೆ ಓಕೆ. ಹಂಗಲ್ಲ ಅಪ್ಪಯ್ಯ ಎಲ್ಲರ ಹೋಗ್ಬನ್ನಿ ಅಂತ ಹೇಳೋರೆ, ಈಗ ಅವ್ರಿಗೆ ಏನಾರ ಹೇಳಲೇಬೇಕು. ಮಾವನ ಹತ್ರ ಹೋಗಿ ಇನ್ನೊಂದು ಸ್ವಲ್ಪ ಟೈಮ್ ತೊಗೊಂಡು ಯೋಚನೆ ಮಾಡ್ತೀವಿ ಅಂತ ಹೇಳೋಣವಾ? ಅಪ್ಪಯ್ಯ ಮತ್ತೆ ಕೇಳ್ತಾರೆ ಅಂತ ನಂಗೆ ಅನ್ಸಕ್ಕಿಲ್ಲ. ಹಾಂ, ಒಂದು ಕೆಲಸ ಮಾಡಮ್ಮ, ಈ ವಿಮಾನದಾಗೆಲ್ಲ ಹೋಗೋದಿದ್ರೆ ಬೇಡ. ನನಗೆ ಕಾಲು ನೆಲದ ಮ್ಯಾಗಿಲ್ಲ ಅಂದರೆ ಏನೋ ಒಂಥರ ಆಯ್ತದೆ. ಇಲ್ಲೇ ಎಲ್ಲರ ಹತ್ರ ಬಂದ್ಬಿಡಮ್ಮ. ಸರಿ, ನಿಮ್ಮ ಇಷ್ಟ. ಸರಿ, ಹಂಗಾರೆ ನಾವೆಲ್ಲೋ ಹೋಯ್ತೀವಂತ ಹೋಗಿ ಅಪ್ಪ ಹಿಂಗೆ ಹೇಳಿ ಬನ್ನಿ. ಹೋಗಿ. ನನ್ನಿಂದ ಆಗಲ್ಲಪ್ಪ. ಮತ್ತಿನ್ನೇ ನಾನು ಹೋಗಿ ಹೇಳ. ಅಲ್ಲ, ಬೆಳಗ್ಗೆಯಿಂದ ಹಿಂಗೆ ಎಳೆದಾಡ್ತಿದ್ದವನು ಇವಾಗ ಸಲೀಸಾಗಿ ಒಪ್ಕೊಂಡ್ಬಿಟ್ಟ ಅನ್ಕೊಳಕ್ಕಿಲ್ವಾ? ರಾಮ, ಲೇ ರಾಮ. ವಾ, ತಕೊಳ್ಳಿ, ಅಪ್ಪ ಏನೇ ಕರೆದ್ರು. ಬನ್ನಿ, ಇಬ್ರು ಹೋಗಿ ಹೇಳಿ ಬಂದ್ಬಿಡಮ್ಮ. ಏನು ನಿರ್ಧಾರ ಮಾಡಿದ್ರಿ? ಇಬ್ರಲ್ಲಿ ಒಬ್ಬರಾದ್ರೂ ನಾಚ್ಕೊಳ್ಳೋದು ಬಿಟ್ಟು ಉತ್ತರ ಕೊಡ್ರಪ್ಪ. ಜನಕಿ, ಏನಮ್ಮ ಡಿಸೈಡ್ ಮಾಡಿದ್ರಿ? ಮಾವ, ಇವ್ರು ಹೇಗೆ ಹೇಳ್ತಾರೋ ಹಾಗೆ. ಅಪ್ಪಯ್ಯ, ಅದು ಇನ್ನು ಅಪ್ಪಯ್ಯ, ಅದು ನೀವು ಹೇಳೋದ್ಮ್ಯಾಕೆ ಇವ್ರನ್ನ ಸ್ಕೂಲಿಗೆ ಕರ್ಕೋಬೋದ್ನ, ಆಮ್ಯಾಕೆ ಇವರು ಕೆಲಸದಲ್ಲಿದ್ರ ಮತ್ತೆ ಅಲ್ಲಿಂದ ಮನೆ ಕರ್ಕೊಬಂದ. ನಾವು ಮಾತಾಡೋಕ್ಕೂ ಮೊದಲೇ ನೀವು ಕರೆದ್ಬಿಟ್ರಿ. ಈಗ ನಮ್ಗೇನು ಹೇಳೋದು ಅಂತಲೇ ಗೊತ್ತಾಯ್ತಿಲ್ಲ. ಓ, ಅದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಅಂತಿದ್ಯಾ? ಹ್ಞೂ, ಅದೇ ಅಪ್ಪಯ್ಯ. ಹಂಗಾದ್ರೆ ಒಂದು ಕೆಲಸ ಮಾಡಿ, ನೀವಿಬ್ಬರು ಮನೆಯಾಗೇ ಇದ್ರೆ ಮನಸ್ಸು ಬಿಚ್ಚಿ ಮಾತಾಡೋಕೆ ಆಯಕ್ಕಿಲ್ಲ. ಅದಕ್ಕೆ ಒಂದು ರೌಂಡ್ ಹೊರಗಡೆ ಆರಾಮಾಗಿ ಹೋಗಿ ಬನ್ನಿ. ಅಯ್ಯೋ ಅಪ್ಪಯ್ಯ, ಅದೆಲ್ಲ ಏನು ಬೇಡ. ನಮ್ಮ ನೀವು ಏಕಾಂತದಲ್ಲಿದ್ದಾಗ ಇಂಥ ವಿಷಯನ ಮನಸ್ಸು ಬಿಚ್ಚಿ ಮಾತಾಡ್ಬೋದು. ಅದಕ್ಕೆ ಸಿನಿಮಾಗೆ ನೋಡ್ಕೊಂಡು ಆರಾಮಾಗಿ ಬನ್ನಿ. ನೀವು ಯಾಕೆ ಏನೇನೋ ಮನ್ಸು ಹಚ್ಕೊಂಡು ಹಿಂಗೆಲ್ಲ ಹೇಳ್ತಿದ್ದೀರ ಅಪ್ಪಯ್ಯ? ನಮ್ಗೆ ಎಲ್ಲೋಗೋದು ಬೇಕಾಗಿಲ್ಲ, ನಮಗೆ ಮನೆ ಇಲ್ವೇ, ಇಲ್ಲೇ ಇರ್ತೀವಿ. ಓ, ಹಾಗೋ, ಸರಿ. ನನಗೆ ಏನು ಮಾಡಬೇಕು ಅಂತ ಗೊತ್ತೈತೆ. ಜನಕಿ, ನಿನ್ನ ಪರೀಕ್ಷೆಗಳು ಮುಗಿಯೋದು ಯಾವಾಗ ಅನ್ನೋದನ್ನ ಮಾತ್ರ ನನಗೆ ಹೇಳಮ್ಮ. ಮುಂದೆ ಏನು ಮಾಡಬೇಕು ಅಂತ ನನಗೆ ಗೊತ್ತು. ಉಳಿದಿದ್ದು ಅಂದರೆ ಸರಿ, ಹಾಗಾದ್ರೆ ನೀವು ಎಲ್ಲಿಗೆ ಹೋಗ್ಬೇಕು ಅಂತ ನಾನೇ ನಿರ್ಧಾರ ಮಾಡಿ 2 ಟಿಕೆಟ್ ಹಾಕಿ ಕಳಿಸ್ತೀನಿ. ಆಗ ಮಾತಾಡದೆ ಹೋಗಿ ಬನ್ನಿ. ಅಲ್ಲ ಅಪ್ಪಯ್ಯ, ಈಗ ಬಾಯಿ ಮುಚ್ಕೊಂಡು ಹೊರಗಡೆ ಹೋಗಿ ಎಲ್ಲಿಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಬಂದು ಹೇಳಿ. ಜಾನಕಿ, ಹೊರಡಮ್ಮ. ಅಪ್ಪಯ್ಯ, ಏಯ್, ಯಾರಲ್ಲಿ ಆಸ್ಟ್ರೇಲಿಯಾಕ್ಕೆ ಟಿಕೆಟ್ ಹಾಕ್ರ? ಬೇಡ ಬೇಡ, ನಾವು ಹೋಯ್ತೀವಿ. ಬಂದ ಮೇಲೆ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳಬೇಕು.
ನಗ್ತಾ ಇದ್ದೀರಾ? ಇಲ್ಲಪ್ಪ. ನಂಗೆ ಗೊತ್ತು, ನಾನು ಸಂಕಟ ನೋಡಿ ನೀವು ನಗ್ತಾ ಇದ್ದೀರಾ. ನಗಿ ನಗಿ. ನಿಮ್ಮ ಸಂಕಟ ನನ್ನ ಸಂಕಟ ಬೇರೆ ಬೇರೆನಾ? ಮತ್ತೆ ಅಪ್ಪ ಇಂಥ ಹೇಳ್ಬೇಕಿತ್ತು. ನಾನು ಹೇಗೆ ಹೇಳಿ ರಾಮೋರೆ? ಅದು ಸರಿನೇಯ. ಹೋಲಿ ಬಿಡಿ. ಇವಾಗ ಹೇಳಿ, ಎಲ್ಲೋಗೋಣ? ನಿಮ್ಮ ಇಷ್ಟ. ಅಯ್ಯೋ, ನಾನು ಇವಾಗ ಎಲ್ಲೋಗಮ್ಮ ಅಂತ ಕೇಳಿದ್ದು. ನಾನು ಅದನ್ನೇ ಹೇಳಿದ್ದು, ನಿಮ್ಮಿಷ್ಟ ಅಂತ. ನೀವೆಲ್ಲದಕ್ಕೂ ಹಿಂಗೆ ಹೇಳ್ಬಿಟ್ರೆ ನಂಗೆ ಹೆಂಗಾಯ್ತೈತೆ ಗೊತ್ತಾ? ನಮ್ಮ ಭಾಷೆಲಿ ಹೇಳಬೇಕು ಅಂದರೆ ಓದದೆ ಬರದೆ ಪರೀಕ್ಷೆಲ್ಲ ಕೂತ್ಕೊಂಡ್ರೆ ಹೆಂಗಾಯ್ತೈತೋ ಹಂಗೆ. ನೋಡಿ, ಇದಕ್ಕೂ ನಗ್ತೀರಾ. ಸರಿ, ಒಂದು ಕೆಲಸ ಮಾಡಿ, ಗಾಡಿ ನಿಲ್ಲಿಸಿ. ಯಾಕೆ? ನಿಲ್ಲಿಸಿ, ನಾನು ಹೇಳ್ತೀನಿ. ಇಲ್ಲಿಂದ ಒಂದಷ್ಟು ದೂರ ನಡ್ಕೊಂಡು ಮಾತಾಡ್ತಾ ಹೋಗೋಣವಾ? ಅಲ್ಲ, ನಿಮಗೆ ಪಿಕ್ಚರ್ಗೆ ಹೋಗೋದು ಬೇಡವೇ? ಬೇಡ. ಅಪ್ಪ ಸದ್ಯ ನೀವೆಲ್ಲಿ ಕರ್ಕೊಂಡೋಗ ಕತ್ಲೆ ಕೊಂಡು ಕೂರಿಸ್ಬಿಡ್ತೀರಂತ ದಿಗ್ಲಾಗ್ಬಿಟ್ಟಿತ್ತು. ಬನ್ನಿ, ನಡ್ಕೊಂಡೇ ಮಾತಾಡಮ್ಮ. ಪಾನಿಪುರಿ ತಿನ್ನೋಣ? ಏನು ಅದಾ? ಹ್ಞೂ, ಯಾಕೆ? ನಿಮ್ಗೆ ಇಷ್ಟ ಅಲ್ವಾ? ಅಲ್ಲ, ನೀವು ಅದೆಲ್ಲ ತಿಂತೀರಾ? ಯಾಕೆ? ಅಂದರೆ ಕುಸ್ತಿ ಅಭ್ಯಾಸ ಮಾಡೋರು ಅದೆಲ್ಲ ತಿನ್ನಂಗಿಲ್ಲ. ಹೌದಾ? ಸರಿ ಬಿಡಿ, ಬನ್ನಿ. ಅಲ್ಲ, ಪೈಲ್ವಾನ್ರುಗಳು ತಿನ್ನಂಗಿಲ್ಲ ಅಷ್ಟೇಯ, ನಾಡಂಗಳು ತಿನ್ಬೋದು. ಬನ್ನಿ. ಇಲ್ಲ, ಬೇಡ. ಬನ್ನಿ, ನಾನು ಹೇಳ್ತೀನಿ. ಬನ್ನಿ. ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಂಡ್ಯ. ಚನ್ನಪಟ್ಟಣ, ಮದ್ದೂರು, ಮಂಡ್ಯ. ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಂಡ್ಯ. ಮಸಾಲ ಪುರಿ. ಆಯ್ತಮ್ಮ, ಒಂದು ಮಸಾಲೆ ಹಾಕ್ಲಾ? ಖಾರ ಇರಲಿ. ಖಾರ ಹಾಕು. ಅಲ್ಲ, ನೀವು ಖಾರ ತಿಂತೀರಾ? ಇಂಥ ತಿಂಡಿ ಎಲ್ಲ ಖಾರ ತಿಂದ್ರೆ ಮಜಾ. ತಿಂತೀರಾ? ಬೇಡ ಬೇಡ, ನೀವು ತಿನ್ನಿ. ಮೂರು ಪ್ಲೇಟ್ ಮಸಾಲ ಹಾಕು. ಸ್ವಲ್ಪ ಖಾರ ಉಪ್ಪು ಜಾಸ್ತಿ ಹಾಕು. ಅವಳು ತಿಂತಾವಳಲ್ಲ, ಹಂಗೆ ಇರಲಿ. ಸರಿ ಅಣ್ಣ. ಅದೇ ಥರ ಬೇಕು ಅಂತಂದ್ರೆ ಹೆಂಗಿಲ್ಲ. ಹಾಂ, ಹೋಗು, ಅವ್ರ ಪ್ಲೇಟ್ಗೆ ಕೈ ಹಾಕ್ತಿದ್ದು. ರಾಮೋರೆ, ಬನ್ನಿ. ಕೊಡು ಸ್ವಲ್ಪ ಜಲ್ದಿ. ಬನ್ನಿ ಈ ಕಡೆ, ಬನ್ನಿ. ಇವತ್ತೇ ಕೊಡ್ಲಾ? ಇವತ್ತೇ ಕೊಡೋ. ಕೊಡಪ್ಪ. ಇದೇನು ಇಷ್ಟೊಂದು ಖಾರ ಹಾಕಿರಿ? ಸ್ವಲ್ಪ ಸ್ವೀಟ್ ಹಾಕೋ. ಲೇ, ಹಂಗೆ ನನಗೆ ಈರುಳ್ಳಿ ಹಾಕ್ಲಾ? ಹಾಕ್ಲಾ? ಮತ್ತೆ ಇವತ್ತಿನ ದಿನ ಹೇಗಿತ್ತು? ಅದೇ ಅಪ್ಪ ಹೇಳಿ ತಲೆ ನೋಡ್ತಿತ್ತು. ನೀವೊಂದು ಸ್ಪೂನ್ ಟ್ರೈ ಮಾಡ್ತೀರಾ? ಬೇಡ, ನಿಲ್ತೀನಿ.
ರಾಮೂರೇ ಆಯ್ತು ಬನ್ನಿ ಹೊರಡೋಣ. ಟಿಶ್ಯೂ ಪೇಪರ್ ಇದೆಯಾ? ಟಿಶ್ಯೂ ಪೇಪರ್ ಇಲ್ಲ ಇಲ್ಲ ಅಣ್ಣ. ನಿಮ್ದು ಕಾಸು? ಕಾಸು? ಏಯ್, ನಮ್ಗೆ ಹೇಳಕ್ಕೆ ಕೊಟ್ಟಿದೆ ಅಂತ ನೀನು? ಹಾಂ, ನಾವು ಕೇಳ್ದಂಗೆ ಕೊಟ್ಟಿದ್ಯಾ? ಕಿತ್ತೋಗಿರೋ ಕೊಟ್ಬಿಟ್ಟು ಎದ್ರಿಸಿ ಇಗ್ದು ಓದ್ಬಿಡ್ತೀನಿ. ಕಾಸು ಅಂತ ಕಾಸು ಅಣ್ಣ. ಬೇಕಂದ್ರೆ ಒಂದು 5 ರೂಪಾಯಿ 10 ರೂಪಾಯಿ ಕಮ್ಮಿ ನಡಿಯಾ. ಯಜಮಾನ್ರು ಬೈತಾರೆ ಅಣ್ಣ. ಲೈ, ಕಾಸು ಕೊಟ್ಟೋಗ್ಲಾ? ರಾಮೂರೇ ಬನ್ನಿ ನಾವು ಹೊರಡೋಣ. ಸುಮ್ಮನಿರಿ ಅಂದೆ. ಯಾವ ಕಾಸ್ಲಾ? ಯಾವ ಕಾಸು ಕೊಡಬೇಕು? ಹೋಗು ಹೋಗು. ನಡಿಯೋ. ಕಾಸಿಲ್ಲ ಅಂದ್ರೆ ಅವನಂತ ಭಿಕ್ಷೆ ಬೇಡಿ, ಹಾಕ್ತಾನೆ. ಒದ್ಬಿಟ್ಟು ಕಿತ್ಕೊಂಡು ತಿನ್ಬೇಡಿ. ಕಾಸು ಕಾಸು. ನೀವು ಪೈಲ್ವಾನೇನಣ್ಣ? ಲೈ, ಒಳ್ಳೆ ಬಾಡಿ ಮಾಡಿದ್ದೀರಿ ಕಣಣ್ಣ. ಬಿಡ್ಲಾ ಗಾಡಿ? ಹಾಲೇ ಅಣ್ಣ ಬರ್ತೀವಿ ಕಣಣ್ಣ. ಹಾಂ, ನಿಮ್ಮ ಕಾಸು. ತಮ್ಮ ಬಾಯ್ಲಿ, ಆ ಕಾಸ ನೀನೇ ಮಡಿಕ. ಅಣ್ಣ ಮಡಿಕ. ಜೀವನದಾಗ ಏನಾಗಬೇಕು ಅಂತಿದ್ಯಾ? ಸಿನಿಮಾ ಡೈರೆಕ್ಟರ್ ಅಣ್ಣ. ಕೆಲಸ ಆದ್ಮ್ಯಾಕೆ ಈ ದುಡ್ಡಾಗ ಒಳ್ಳೆ ಪಿಕ್ಚರ್ ನೋಡ್ಕೊಂಬ. ಸರಿ ಅಣ್ಣ. ಎಷ್ಟಾಯ್ತು? ಇರಲಿ, ಪರವಾಗಿಲ್ಲ ಬಿಡಿ ಅಣ್ಣ. ಲೈ ತಕ, ಯಾರ ಹಂಗಲ್ಲಿ ಇರಬಾರ್ದು. ತತ್ತೀನಿ ನಡ್ರಿ, ಹೋಗಮ್ಮ. ಯಾಕೆ ಇಷ್ಟೊಂದು ಕೋಪ? ಅಂದರೆ ಯಾಕೆ ಇಷ್ಟೊಂದು ಕೋಪ ಅಂದೆ. ಅವ್ರ ಮೇಲೆ ಯಾಕೆ ಹಾಕಿ ಕೈ ಮಾಡಿದ್ರಿ? ಮತ್ತೆ ಆ ಹುಡುಗಂಗೆ ಅಷ್ಟೊಂದು ಅನ್ಯಾಯ ಆಯ್ತಾಯಿದ್ರು ನೋಡ್ಕೊಂಡು ಸುಮ್ಕಿರ್ಬೇಕಿತ್ತಾ? ಅದನ್ನ ಪರಿಹಾರ ಮಾಡೋಕ್ಕೆ ಬೇರೆ ವಿಧಾನಗಳಿದೆ ಅಲ್ವಾ? ನಂಗೆ ಅದೆಲ್ಲ ಗೊತ್ತಿಲ್ಲ. ಸ್ಟೆಪ್ ಮಾಡಿದ್ರೆ ಯಾರೇ ಆಗಲಿ ಅಲ್ಲೇ ಅಲ್ಲೇ ದಂಡನೆ ಅಷ್ಟೇಯ. ರಾಮೂರೇ, ನನ್ನ ಮೇಲೂ ಕೋಪ ಮಾಡ್ಕೋಬೇಡಿ. ನಾ ಹೇಳೋದು ಸ್ವಲ್ಪ ಕೇಳಿ. ನೀವು ಮಾಡಿದ ತಪ್ಪು ಅಂತ ನಾ ಹೇಳ್ತಾ ಇಲ್ಲ, ಆದರೆ ಈ ರೀತಿ ಸಣ್ಣ ಪುಟ್ಟ ವಿಚಾರಕ್ಕೂ ಕೋಪ ಮಾಡ್ಕೊಳ್ಳೋದು ಸರಿ ಅಲ್ಲ. ನೀವು ಹೇಳೋದು ನೋಡಿದ್ರೆ ನಾನು ಅಲ್ಲೇ ಕೈ ಕಟ್ಕೊಂಡು ಸುಮ್ಕೆ ನಿಂತ್ಕೋಬೇಕಾಗಿತ್ತು ಅಲ್ವಾ? ರಾಮೋರೆ, ನಾ ಹೇಳಿದ್ದು ಕೇಳ್ತೀರಾ ಅಲ್ವಾ? ಏನು? ಇನ್ಮೇಲೆ ಯಾರ ಮೇಲೂ ಹೀಗೆ ಕೋಪ ಮಾಡ್ಕೊಳ್ಳಲ್ಲ, ಯಾರಿಗೂ ಹೊಡೆಯಲ್ಲ ಅಂತ ಮಾತು ಕೊಡಿ.
ಹತ್ತಿ ಗಾಡಿ. ರಾಮೋರೆ ಮಾತು ಕೊಡಿ. ಹತ್ತಿ ಅಂತ ಹೇಳದ್ನಲ್ಲ. ಖಾಲಿ ಕ್ವಾಟ್ರು ಬಾಟ್ಲಿ ಹಂಗೆ ಲೈಫು, ಆಚೆಗಾಕವಳೆ ವೈಫು, ಒದ್ದು ಓಡ್ಸವಳೆ ನಮ್ಮ ವೈಫು. ಕುಡ್ಕ. ಓ ರಾಮಣ್ಣ, ಏನು ಇಟ್ಟೊತ್ನಾಗ ಬಂದಿದ್ಯಾ? ಯಾಕ್ಲಾ ಇಟ್ಟೊತ್ತಾಗ ಬರಬಾರ್ದಾ? ಸರಿ ಬಿಡು, ಹೋಯ್ತೀನಿ. ಅಣ್ಣ 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 ಕೂತ್ಕಣ. ಏನಿವತ್ತು ಅದಕ್ಕೇನಾರ ಊಟದಾಗೆ ಖಾರ ಶಾನೆ ಹಾಕಿದ್ರೆ ಹೆಂಗೆ? ಶಾನೆ ಬಿಸಿಯಾಗಿದೆಯಾ? ಹೊಸಿ ತಣ್ಣಗಾಗೋಣ. ಲೈ, ನಾನು ಆಗಲ್ಲಕ್ಕಲ್ಲ. ಏನಿವಾಗ? ಅಲ್ಲಕ್ಕಲ್ಲ, ಯಾವನಾರ ಬಂದು ನಿನ್ನ ಕಣ್ಣು ಮುಂದೆ ತೆಪ್ಪು ಮಾಡ್ರೆ ಏನೆಲ್ಲ ಮಾಡ್ತೀಯಾ? ಕಣ್ಣು ಮುಚ್ಕೊಬಿಡ್ತೀನಿ. ಅಯ್ಯ ನಿನ್ನ ಲೈ ಪೆದ್ದ, ಅದಲ್ಲಕ್ಕಲ್ಲ, ಯಾವನಾರ ಬಂದು ನಿಂತವ ಕಿರಿಕ್ ಮಾಡಿದ್ರೆ ಏನೆಲ್ಲ ಮಾಡ್ತೀಯಾ? ಏನು ಮಾಡ್ತೀನಿ? ಹಾಂ, ಸುಮ್ಕೆ ಪಕ್ಕಕ್ಕೆ ಹೋಗ್ತೀನಿ. ಅದೇ ನೀವೆಲ್ಲ ಅದೇ. ನನ್ನಿಂದ ಹಂಗೆ ಇರೋಕ್ಕಾಕಿಲ್ಲಕ್ಕಲ್ಲ. ಯಾವನಾರ ಕಿರಿಕ್ ಮಾಡಿದ್ರೆ ಅಲ್ಲೇ ಕತ್ತರಿಸದಯ. ಅಣ್ಣ, ಇವಾಗ ಯಾರಿಗೆ ಎಲ್ಲಿ ಕತ್ತರಿಸ್ಬಿಟ್ಟು ಬಂದೆ? ನಾನು ಮೇಡಮು ಹಿಂಗೆ ಹೊರಗಡೆ ಹೋಗಿದ್ವಿಕಲ್ಲ, ಅವ್ರೇನೋ ಪಾನಿಪುರಿ ತಿನ್ನಬೇಕು ಅಂತ ಕೇಳ್ಕೊಂಡ್ರು, ಅದಕ್ಕೆ ಕರ್ಕೋದೆ. ಆದರೆ ಅಲ್ಲಿಗೆ ಬಂದವರಲ್ಲಿ ಕೆಲವರು ಸ್ಯಾನೆ ಎಗರಾಡ್ತಿದ್ರಕಲ್ಲ. ಬಿಡ್ತೀನಾ? ಸರೋಯ್ತು. ಅದಕ್ಕೆ ಮುಂಜಾನೆ ಸುರು ಹಚ್ಕೊಬಿಟ್ಟ. ಲೈ, ಏನಲ್ಲ ನೀನು ಹೇಳೋದು? ನಾಡನ್ನು ಕರ್ಕೊಬಂದು ಮನೆಗೆ ಬಿಟ್ಬಿಟ್ಟು ಆಮೇಲೆ ಹೋಗಿ ಅವ್ರಿಗೆ ಬುದ್ಧಿ ಕಲಿಸ್ಬೇಕಿತ್ತಾ? ಹಂಗಲ್ಲ ಅಣ್ಣ. ಸರಿ, ಈಗ ಅದಕ್ಕೆ ಹೆಂಗವ್ರೆ? ಅವ್ರಿಗೆ ನಾನು ಮಾಡಿದಷ್ಟು ಇಷ್ಟ ಆಗಲಿಲ್ಲ ಅನ್ನಿಸ್ತೈತೆ. ಅದಕ್ಕೆ ಇನ್ಮೇಕೆ ಸುಮ್ಕೆ ಯಾರ ಮೇಲೂ ಕೋಪ ಬೀಳಬಾರ್ದು ಅಂತ ಪ್ರಮಾಣ ಮಾಡು ಅಂತ ಹೇಳ್ತಾವ್ರೆ. ಕೊಟ್ಟ? ಲೇ ಪೆದ್ದ, ಹೆಂಗ್ಲ ಕೊಡ್ಲಿ? ಕೋಪ ಏನು ನಾನು ಕರೆದಾಗ ಬಂದ್ಬಿಟ್ಟು ಹೋಗೊಂದಾಗ ಹೋಯ್ತೈತಾ? ಆದ್ರೂ ರಾಮಣ್ಣ, ಅದಕ್ಕೆ ಹೇಳೋದ್ಮ್ಯಾಕೆ ಅದ್ರಾಗೇನಾರ ಅರ್ಥ ಇರ್ತೈತೆ ತಾನೇ? ಇಲ್ಲ ಅಂತ ನಾನು ನನ್ನಿಂದ ತೆಪ್ಪುಗಳನ್ನ ನೋಡ್ಕೊಂಡು ಸುಮ್ಕಿರಕ್ಕೆ ಹಾಕಿಲ್ಲಕ್ಕಲ್ಲ. ಸರಿ ಬಿಡು, ಓಲಿ, ಟೆನ್ಷನ್ ಆಗಬೇಡ. ಹಾಂ, ಮತ್ತೆ ನಿಮ್ಮ ಮನೆ ಮುನ್ಕತೆ ಎಲ್ಲಿ ತನಕ ಬಂತು? ಲೈ, ನಾನು ಏನು ಹೇಳ್ತೀವಿ, ನೀನು ಏನು ಕೇಳ್ತಿದ್ಯಾ? ಅಣ್ಣ ನಿಲ್ಸು. ನಿನಗೆ ಕೋಪ ಪಟ್ರೆ ಅದಕ್ಕೆ ಫೋನ್ ಮಾಡಿ ಹೇಳ್ತೀನಿ ಅಟ್ಟೆ. ಬಡ್ಡಿ ಐದ್ನೆ. ಅಯ್ಯ ನಿಂತಾವ್ ಮಾತಾಡ್ತೀನಲ್ಲ, ನಂಗೆ ಬುದ್ಧಿಲ್ಲ ವಲ. ಅಣ್ಣ ನಿಂತ್ಕಣ. ನಿನಗೆ ಏಟ್ ಕೋಪ್ತಾಗಿದ್ಯಾ ಹಂಗೆ ಅದಕ್ಕೇನು ಕೋಪ್ತಾಗಿರ್ಬೋದು. ಅವ್ರನ್ನ ಸಮಾಧಾನ ಮಾಡೋಕ್ಕೆ ಇಂಥ ಸಮಯದಾಗೆ ಹನಿಮೂನ್ ಕನ್ಕೊಂಡೋದ್ರೆ ಚಂದಾಗಿರ್ತೈತೆ. ಅಣ್ಣ, ಹೇಳೋದನ್ನ ಪೂರ್ತಿಯಾಗಿ ಕೇಳು. ನಾನು ನಿನ್ನೆ ನಂಬ್ಕೊ ಬಂದಿರೋರಿಗೆ ನಿನಗೆ ಮಾಡಿದ್ರೆ ಬೇಸರ ಆಗಕ್ಕಿಲ್ವೇ? ಅವ್ರನ್ನ ಚಂದಾಗಿ ನೋಡ್ಕೋಬೇಕಾಗಿರೋದು ನಿನ್ನ ಕರ್ತವ್ಯ ಅಲ್ವಣ್ಣ? ಹ್ಞೂ, ಅದಕ್ಕೆ ಅವ್ರನ್ನ ಎಲ್ಲಾರ ಕರ್ಕೊಂಡೋಗಿ ಗಿಫ್ಟ್ ನನ್ನ ಕೊಡ್ಸು. ಗಿಫ್ಟಾ? ಹ್ಞೂ ಕಣನು, ಗಿಫ್ಟ್ ಕೊಟ್ರೆ ಕೋಪ ಕಮ್ಮಿ ಆಯ್ತೈತೆ.